ಜ್ಞಾನವಂತೆ ಜೇಷಾಮ್ ಜಬದೊರೆ. ಅಧ್ಯಾಯ 5. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಜ್ಞಾನೋಕ್ತಿ 14ರಲ್ಲಿ 1. ಒಂದು ಹೆಣ್ಣಿನ ಸಕಲ ಸೌಭಾಗ್ಯವು ಅವಳ ಮನೆಯೇ ಆಗಿದೆ. ಮನೆಯು ಅಷ್ಟು ಮುಖ್ಯವಾದುದು. ಕುಟುಂಬವನ್ನು ಕಟ್ಟಿ ನಿಲ್ಲಿಸಬೇಕಾದದು ಅವಳ ಆದ್ಯ ಕರ್ತವ್ಯವಾಗಿದೆ. ಸಂಸಾರದ ಜವಾಬ್ದಾರಿಯು ಗೃಹಿಣಿಯ ಕೈಯಲ್ಲಿದೆ. ಪುರುಷರ ಪ್ರಪಂಚವೇ ಬೇರೆಯಾದದು. ಅವರಿಗೆ ಉದ್ಯೋಗ, ಸಂಪಾದನೆ, ಕಾರ್ಯನಿರ್ವಹಣೆ ಹೀಗೆ ಅನೇಕ ವಾದವುಗಳಾಗಿವೆ. ಆದರೆ ಗೃಹಸ್ಥೆಯ ಪ್ರಪಂಚವೇ ಮನೆ. ಅವಳ ಉದ್ದೇಶ, ಧ್ಯೇಯ ಎಲ್ಲವೂ ತನ್ನ ಗಂಡನನ್ನು, ಮಕ್ಕಳನ್ನು, ಕುಟುಂಬವನ್ನು ಕುರಿತದ್ದಾಗಿಯೇ ಇರುವುದು. ಜ್ಞಾನವಂತೆಯು ಮನೆಯನ್ನು ಹೇಗೆ ಕಟ್ಟುವಳು? 1. ಕರ್ತನ ಮೇಲೆ ಭಕ್ತಿ. ಕುಟುಂಬ ಅಥವಾ ಮನೆ ಕಟ್ಟಲ್ಪಡಬೇಕಾಗಿದ್ದರೆ ಕರ್ತನ ಮೇಲೆ ಅಪರಿಮಿತವಾದ ಭಕ್ತಿ ಬಹಳ ಅಗತ್ಯ. ಯಾಕೆಂದರೆ ಮನೆ ಕಟ್ಟುವಾತನು ಕರ್ತನೇ. ಕರ್ತನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂದು ದಾವೀದನ ಕೀರ್ತನೆ 127:1ರಲ್ಲಿ ನಾವು ಓದುತ್ತೇವೆ. ಹೌದು, ಕರ್ತನ ಪಾದದಲ್ಲಿ ಕಾದಿದ್ದು, ಕರ್ತನ ಆಲೋಚನೆಗಳನ್ನು ಪಡೆದು ಕರ್ತನ ಚಿತ್ತದಂತೆ ಕುಟುಂಬವನ್ನು ನಡೆಸುವಾಗ ನಿಶ್ಚಯವಾಗಿ ಆ ಕುಟುಂಬವು ಪ್ರೀತಿಯಿಂದಲೂ ಐಕ್ಯತೆಯಿಂದಲೂ ಕಟ್ಟಲ್ಪಡುವುದು. ಕ್ರಿಸ್ತನು ಆ ಕುಟುಂಬದ ಯಜಮಾನನಾಗಿದ್ದು ನಡೆಸುವನು. ಕ್ರಿಸ್ತನನ್ನು ಪ್ರೀತಿಸುವ ಸ್ತ್ರೀಯರು ತಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ನಡೆಸುವರು. ಮಕ್ಕಳನ್ನು ಸತ್ಯವೇದವನ್ನು ಓದುವುದರಲ್ಲೂ ಪ್ರಾರ್ಥನೆ ಮಾಡುವುದರಲ್ಲೂ ದೇವ ಭಕ್ತಿಯಲ್ಲೂ ನಡೆಸುವರು. ಆ ಕುಟುಂಬವು ಕ್ರಿಸ್ತನನ್ನೇ ಆಶ್ರಯಿಸಿಕೊಂಡು ಬೆಳಗುವುದು. 2. ಪತಿಯ ಮೇಲೆ ಪ್ರೀತಿ. ಒಂದು ಕುಟುಂಬವು ಕಟ್ಟಲ್ಪಡಲು ಮಡದಿಯಾದವಳು ಗಂಡನಲ್ಲಿ ಪ್ರೀತಿಯುಳ್ಳವಳಾಗಿ ಅವನಿಗೆ ವಿಧೇಯಳಾಗಿರಬೇಕು. ಸತ್ಯವೇದವು ಹೇಳುತ್ತದೆ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ. ಕೊಲೋಸ 3:18. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಸತ್ಯದಲ್ಲಿ ನೆಲೆ ನಿಲ್ಲಿರಿ. ಗಂಡ ಹೆಂಡತಿಯರ ಸಂಬಂಧವು ಕ್ರಿಸ್ತನಿಗೂ ಸಭೆಗೆ ಇರುವ ಸಂಬಂಧವಾಗಿದೆ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಎಫೆಸ 5:22-24. ಈ ಅಧಿಕಾರವನ್ನು ಕರ್ತನು ಕುಟುಂಬದ ಯಜಮಾನನಿಗೆ, ಅಂದರೆ ಗಂಡನಿಗೆ ಕೊಟ್ಟಿದ್ದಾನೆಂಬುದನ್ನು ಮರೆಯಬಾರದು. ಆದಿಯಲ್ಲಿ ಅವ್ವಳನ್ನು ಸೃಷ್ಟಿಸಿದಾಗ ಕರ್ತನು ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದ್ದಾನೆ. ಆದಿಕಾಂಡ 3:18. 3ನೇದು ಮಕ್ಕಳ ಜವಾಬ್ದಾರಿಕೆ. ಒಬ್ಬ ಸ್ತ್ರೀ ತನ್ನ ಮನೆಯನ್ನು ಕಟ್ಟಬೇಕಾದರೆ ಅವಳು ತನ್ನ ಮಕ್ಕಳ ಮೇಲಿನ ಜವಾಬ್ದಾರಿಕೆಯಲ್ಲಿ ಜಾಗ್ರತೆ ಉಳ್ಳವಳಾಗಿಯೂ ಕರ್ತವ್ಯದ ವಿಷಯದಲ್ಲಿ ಎಚ್ಚರ ಉಳ್ಳವಳಾಗಿಯೂ ಇರಬೇಕು. ಮಕ್ಕಳು ಹೇಗೋ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ಪುತ್ರ ಸಂತಾನವು ಕರ್ತನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂದು ಸತ್ಯವೇದವು ಹೇಳುತ್ತದೆ. ಕರ್ತನಿಂದ ಹೊಂದಿಕೊಂಡಂಥ ಸ್ವಾಸ್ಥ್ಯವನ್ನು ಕರ್ತನಿಗೆ ಮೆಚ್ಚುಗೆಯಾಗುವ ವಿಧದಲ್ಲಿ ದೇವಭಕ್ತಿಯಲ್ಲಿಯೂ ಸತ್ಯವೇದವನ್ನು ಓದುವುದರಲ್ಲೂ ಪ್ರಾರ್ಥನೆಯಲ್ಲೂ ಬೆಳೆಸಬೇಕಾದದು ತಾಯಿಯ ಕರ್ತವ್ಯವಾಗಿದೆಯಲ್ಲವೇ? ಮಕ್ಕಳನ್ನು ಕುರಿತು ಸತ್ಯವೇದದಲ್ಲಿ ಬರೆದಿರುವುದನ್ನು ತೆಗೆದು ಓದಿರಿ. ಮಕ್ಕಳನ್ನು ಸತ್ಯವೇದವು ಎಣ್ಣೆ ಮರದ ಸಸಿ ಎಂದು ಹೇಳಿದೆ. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಾಗಿರುವರು. ಕೀರ್ತನೆ 128:3. ಪ್ರವಾದಿಯಾದ ಯೆಶಾಯನು ಹೇಳುತ್ತಾನೆ, ಆಹಾ, ನನಗೆ ಕರ್ತನು ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಕರ್ತನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇದ್ದೇವೆ. ಯೆಶಾಯ 8:18. ಜ್ಞಾನವಂತೆಯಾದ ಸ್ತ್ರೀಯು ಭೂಮಿಯಲ್ಲಿ ಮಾತ್ರವಲ್ಲ, ಪರಲೋಕದಲ್ಲೂ ತನ್ನ ಮನೆಯನ್ನು ಕಟ್ಟಿ ಎಬ್ಬಿಸುತ್ತಾಳೆ. ಕರ್ತನು ನಮಗಾಗಿ ಆ ವಾಸಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು.
ಕರ್ತನಲ್ಲಿ ಭಯಭಕ್ತಿಯುಳ್ಳವಳೆ ಸ್ತೋತ್ರಕ್ಕೆ ಪಾತ್ರಳು. ಜ್ಞಾನೋಕ್ತಿ 31:10, 28, 29, 31. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9, 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.